ಓಂ ತತ್ಸತ್. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಭಜಗೋವಿಂದಂ ಸ್ತೋತ್ರದ ಅರ್ಥಚಿಂತನೆಯನ್ನು ಮಾಡುವಂಥವರಾಗೋಣ. ಭಜಗೋವಿಂದಂ ಎನ್ನುವಂತಹ ಈ ಸ್ತೋತ್ರ ಆಚಾರ್ಯರ ಸ್ತೋತ್ರ ಸಾಹಿತ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧವಾದಂತಹ ಸ್ತೋತ್ರ. ಇದಕ್ಕೆ ಅನೇಕ ಹೆಸರುಗಳಿದೆ. ಭಜಗೋವಿಂದಂ ಅಂತ ಹೇಳ್ತಾರೆ, ಚರ್ಪಟ ಪಂಜರಿಕಾ ಅಂತ ಕೂಡ ಹೇಳ್ತಾರೆ, ಮೋಹ ಮುದ್ಗರ ಅಂತ ಹೇಳ್ತಾರೆ, ದ್ವಾದಶ ಮಂಜರಿ ಅಂತ ಹೇಳ್ತಾರೆ. ಈ ರೀತಿ ಅನೇಕ ಹೆಸರುಗಳನ್ನು ಉಳ್ಳಂತಹ ಈ ಸ್ತೋತ್ರದ ರಚನೆ ಆಚಾರ್ಯ ಶಂಕರರಿಂದಲೇ ಆಯಿತೋ ಅಥವಾ ಅವರ ಪರಂಪರೆಯಲ್ಲಿ ಬಂದಂತಹ ಮತ್ತೆ ಯಾವುದಾದರೂ ಬೇರೆ ಆಚಾರ್ಯರಿಂದ ರಚಿಸಲ್ಪಟ್ಟಿತೋ ಅನ್ನೋದು ಒಂದು ಸಂಶಯ ಇದೆ. ಆದರೆ ಇದರಲ್ಲಿ ಹೇಳಿದಂತಹ ತತ್ವ ಬಹಳ ಮನಮುಟ್ಟುವಂತಹ ತತ್ವ. ಆ ತತ್ವವನ್ನು ನಾವು ಗಮನಿಸಬೇಕೇ ವಿನಃ ಅದರ ರಚನೆ ಯಾರಿಂದ ಆಯಿತು, ಯಾವಾಗ ಆಯಿತು, ಯಾಕಾಗಾಯಿತು ಅನ್ನೋದಕ್ಕೆ ಹೆಚ್ಚು ಬೆಲೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಕಥೆಯ ಪ್ರಕಾರ ಒಂದು ಬಾರಿ ಆಚಾರ್ಯರು ತಮ್ಮ 14 ಜನ ಶಿಷ್ಯರನ್ನು ಕರ್ಕೊಂಡು, ವಸ್ತುತಃ ಆ ಸಂದರ್ಭದಲ್ಲಿ ಅವರಿಗೆ 14 ಜನ ಶಿಷ್ಯರಿದ್ದರಂತೆ. ಮುಖ್ಯವಾಗಿ 4 ಜನ. ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ 14 ಜನ ಇದ್ರು. ಅವರೆಲ್ಲರೂ ಸೇರಿ ಗಂಗಾ ನದಿಯ ದಡದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವೃದ್ಧ ವ್ಯಾಕರಣ ಸೂತ್ರವನ್ನು ಕಂಠಪಾಠ ಮಾಡ್ತಾ ಇದ್ದ. ಪಾಣಿನಿ ಮಹರ್ಷಿಗಳಿಂದ ರಚಿತವಾದಂತಹ ವ್ಯಾಕರಣ ಶಾಸ್ತ್ರದಲ್ಲಿ ಸುಮಾರು 2000ಕ್ಕಿಂತಲೂ ಹೆಚ್ಚು ಧಾತುಗಳಿದ್ದಾವೆ. ಧಾತು ಅಂತಂದರೆ ಕ್ರಿಯಾಪದದ ಮೂಲ ರೂಪ. ಉದಾಹರಣೆಗೆ ಪಠತಿ. ಪಠತಿ ಎನ್ನುವಂತಹ ಕ್ರಿಯಾಪದದ ಮೂಲ ರೂಪ ಪಠ್ ಅನ್ನುವಂಥದ್ದು. ಹೀಗೆ ಕರಣೆ ಎನ್ನುವಂತಹ ಅರ್ಥವನ್ನು ಕೊಡುವ ಒಂದು ಧಾತು ಡುಕ್ರಿ ಎನ್ನುವಂಥದ್ದು. ಆ ಡುಕ್ರಿ ಎನ್ನುವಂತಹ ಧಾತುವನ್ನು ಸರಿಯಾಗಿ ಪಠನೆ ಮಾಡದೆ ತಪ್ಪಾಗಿ ಪಠನೆ ಮಾಡ್ತಾ ಇದ್ದ ಒಬ್ಬ ವೃದ್ಧ. ಕಾರಣ, ಬಾಯಲ್ಲಿ ಹಲ್ಲುಗಳು ಬಿದ್ದು ಹೋಗಿದೆ, ಸರಿಯಾಗಿ ಉಚ್ಚಾರ ಮಾಡೋಕ್ಕಾಗ್ತಾ ಇಲ್ಲ. ವ್ಯಾಕರಣಶಾಸ್ತ್ರದಲ್ಲಿ ಒಂದು ನಂಬಿಕೆ, ಒಂದು ಶಬ್ದವನ್ನು ಸರಿಯಾಗಿ ಪ್ರಯೋಗ ಮಾಡಿದ್ರೆ ಸ್ವರ್ಗಲೋಕದಲ್ಲಿ ಆನಂದವನ್ನು ಪಡಬಹುದು, ಅದು ಕಾಮಧೇನುವಿನ ಹಾಗೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ. ಇಂತಹ ಸಂದರ್ಭದಲ್ಲಿ, ವೃದ್ಧನಾದ ಸಂದರ್ಭದಲ್ಲಿ, ಆತ್ಮಚಿಂತನೆಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ವ್ಯಾಕರಣಶಾಸ್ತ್ರದ ಈ ಒಂದು ಧಾತು ಪಾಠವನ್ನು ಕಂಠಪಾಠ ಮಾಡ್ತಾ ಇದ್ದ. ಮಾಡಬಾರದು ಅಂತಲ್ಲ, ಆದರೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಂತಕಾಲೇ ಚ ಮಾಂ ಸ್ಮರನ್ ಮುಕ್ತ್ವಾ ಕಲೇವರಂ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸ್ತಾ ಯಾರು ದೇಹತ್ಯಾಗವನ್ನು ಮಾಡುತ್ತಾರೋ ಅವರು ನನ್ನನ್ನೇ ಪಡೀತಾರೆ ಅಂತ. ಹಾಗಂತ ನಾವು ಕೊನೆಗಾಲದಲ್ಲಿ ಭಗವಂತನ ಸ್ಮರಣೆ ಮಾಡೋಣ ಅಂತ ಬಿಡೋದಲ್ಲ. ಚ ಎನ್ನುವಂತಹ ಒಂದು ಅವ್ಯಯವನ್ನು ಪರಮಾತ್ಮ ಉಪಯೋಗಿಸ್ತಾನೆ. ಚ ಅಂದರೆ ಮತ್ತು. ಜೀವನ ಪರ್ಯಂತರ ಭಗವಂತನ ಚಿಂತನೆಯನ್ನು ಮಾಡ್ತಾ ಮತ್ತು ಕೊನೆಯಲ್ಲಿ ಭಗವಂತನ ಚಿಂತನೆ ನಮ್ಮ ಮನಸ್ಸಿಗೆ ಬಂದರೆ ನಮಗೆ ಪರಮಾತ್ಮ ಲಭ್ಯವಾಗುತ್ತಾನೆ ಅಂತ. ಹಾಗಾಗಿ ಭಗವಂತನ ಚಿಂತನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಇನ್ನೇನೋ ಮಾಡಿಕೊಂಡು ಕುಳಿತುಕೊಂಡ್ರೆ ನಾವು ಈ ದೇಹ ಧಾರಣೆ ಮಾಡಿರುವಂಥದ್ದು ವ್ಯರ್ಥವಾಗತ್ತೆ. ಅದನ್ನು ಆಚಾರ್ಯರು ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮೆಲ್ಲರಿಗೂ ಉಪದೇಶ ಮಾಡಿದ್ದಾರೆ. ಈ ಭಜಗೋವಿಂದಂ ಸ್ತೋತ್ರಕ್ಕೆ ಅನೇಕ ಹೆಸರುಗಳಿದೆ ಅಂತ ಹೇಳದ್ನಲ್ಲ, ಅದೆಲ್ಲದಕ್ಕೂ ಕೂಡ ಒಂದೊಂದು ಅರ್ಥ ಇದೆ. ಪ್ರತಿಯೊಂದು ಶ್ಲೋಕದ ಅಂತ್ಯದಲ್ಲಿ ಭಜಗೋವಿಂದಂ ಅಂತ ಬರೋದ್ರಿಂದ ಇದನ್ನು ಭಜಗೋವಿಂದಂ ಸ್ತೋತ್ರ ಅಂತ ಸಹಜವಾಗಿ ಹೇಳ್ತಾರೆ. ಇನ್ನೊಂದು ಚರ್ಪಟ ಪಂಜರಿಕಾ ಅಂತ, ಅದು ವಸ್ತುತಃ ಕರ್ಪಟ ಪಂಜರಿಕಾ ಅಂತ ಮಾಡಿಕೊಂಡು ಅದರ ಅರ್ಥ ಏನು ಅಂತಂದರೆ ಚಿಂದಿ ಬಟ್ಟೆ. ಚಿಂದಿ ಬಟ್ಟೆ ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ಎಲ್ಲ ಕಡೆ ಹರಿದು ಹೋಗಿರುತ್ತೆ. ಹಾಗೆ ಈ ದೇಹ ಅನ್ನುವಂಥದ್ದು 9 ದ್ವಾರಗಳ ಮೂಲಕ ಹರಿದು ಹೋಗಿದೆ.
ಇಂತಹ ದೇಹವನ್ನು ನಾವು ಧಾರಣೆ ಮಾಡಿದ್ದೀವಿ, ಯಾವಾಗ ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ಹಾಗಾಗಿ ಭಗವಂತನ ಸ್ಮರಣೆ ಸದಾವ ಕಾಲ ಇರಬೇಕು ಅಂತ. ಹಾಗೆ ಮೋಹ ಮುದ್ಗರ ಅಂತ ಕೂಡ ಇದಕ್ಕೆ ಹೆಸರಿದೆ. ಮೋಹಕ್ಕೆ ಮುದ್ಗರ, ಮುದ್ಗರ ಅಂದರೆ ಸುತ್ತಿಗೆ, ಅಜ್ಞಾನಕ್ಕೆ ಸುತ್ತಿಗೆಯ ಪೆಟ್ಟನ್ನು ಕೊಡುವಂತಹ ಒಂದು ಸ್ತೋತ್ರ ಈ ಸ್ತೋತ್ರವಾಗಿದೆ. ಹಾಗೆ ಇದನ್ನು ದ್ವಾದಶ ಮಂಜರಿ ಸ್ತೋತ್ರ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂದರೆ ಆಚಾರ್ಯರು 12 ಶ್ಲೋಕಗಳನ್ನು ಮಾತ್ರ ರಚನೆ ಮಾಡಿದ್ರು. ಅದರಲ್ಲಿ ಕೆಲವೊಂದಷ್ಟು ಶ್ಲೋಕಗಳನ್ನು, 12ಕ್ಕಿಂತ ಅಧಿಕವಾದಂತಹ ಶ್ಲೋಕಗಳಿದೆ. ಕೆಲವರ ಪ್ರಕಾರ 31 ಶ್ಲೋಕಗಳು ಇದರಲ್ಲಿ ಬರುತ್ತೆ ಅಂತ. ಆ ಉಳಿದ ಶ್ಲೋಕಗಳನ್ನು ಅವರು ಶಿಷ್ಯರು ಬರೆದ್ರು ಅಂತ. ಹಾಗಾಗಿ ಅದಕ್ಕೆ ಅನೇಕ ಹೆಸರುಗಳನ್ನು ನೋಡ್ತಾ ಬರ್ತೀವಿ. ಒಟ್ಟಿನಲ್ಲಿ ಇದು ಸರಳವಾಗಿ ಅದ್ವೈತ ತತ್ವವನ್ನು, ಆ ಭಗವಂತನೆಡೆಗೆ ನಾವು ಹೇಗೆ ಕ್ರಮಿಸಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸಿದಂತಹ ಸ್ತೋತ್ರ. DVಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಹೀಗಿದೆ: ಬೇಕು ಬೇಕಿದು ಬೇಕು ಬೇಕಿದೆನಗಿನ್ನೊಂದು ಬೇಕಿನುತ ಬೊಬ್ಬೆಡುತ್ತಿಲೆಹ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನಿಪುದೆಂದಿಗೋ ಮಂಕುತಿಮ್ಮ ಅಂತ. ಅದು ಬೇಕು ಇದು ಬೇಕು, ಈ ಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ನಮ್ಮ ಹೃದಯದಲ್ಲಿ ತುಂಬಿಕೊಂಡಂತಹ ಒಂದು ದೊಡ್ಡ ಆಶಾ ಪಿಶಾಚಿ. ಈ ಘಟವನ್ನು, ಘಟ ಅಂತಂದರೆ ಶರೀರ, ಈ ಶರೀರವನ್ನು ಪರಬ್ರಹ್ಮ ಅಥವಾ ಚತುರ್ಮುಖ ಬ್ರಹ್ಮ ಯಾಕಾಗಿ ರಚಿಸಿದನೋ? ಮನುಷ್ಯ ಏನು ಬೇಕು ಅಂತನೋ ಅದು ಯಾವುದೂ ಸಿಗೋದಿಲ್ಲ. ಆದರೂ ಬೇಕು ಅನ್ನುವಂತಹ ಜಪ ಅಂತೂ ನಿಲ್ಲೋದೇ ಇಲ್ಲ. ತೃಪ್ತಿಯ ಮನೋಭಾವ ಬರೋದು ಯಾವಾಗ? ಆ ತೃಪ್ತಿ ಮನೋಭಾವ ನಮಗೆ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ಆನಂದ ಇಲ್ಲ. ಅದು ಯಾವಾಗ ಬರುತ್ತೆ ಅಂತಂದರೆ ಭಗವಂತನನ್ನು ನಂಬಿದಾಗ ಮಾತ್ರ, ಭಗವಂತನ ಸ್ಮರಣೆ ಬಂದಾಗ ಮಾತ್ರ. ಬಸವಣ್ಣನವರು ಒಂದು ಮಾತು ಹೇಳ್ತಾರೆ: ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲವಯ್ಯ, ಅಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿ ಬಲ್ಲುದೇ ಕುಡಲ ಸಂಗಮದೇವ. ಅಂದರೆ ಕಾಂಚನ ಅಂದರೆ ದುಡ್ಡು. ಕಾಂಚನವೆಂಬ ನಾಯಿ ನೆಚ್ಚಿ, ಭೌತಿಕವಾದಂತಹ ಈ ದುಡ್ಡು ಕಾಸು ಅಥವಾ ಸಾಂಸಾರಿಕವಾದಂಥ ಯಾವ ಆಸೆ ಆಮಿಷಗಳಿದಾವೋ ಅವುಗಳನ್ನು ನಂಬಿ ನಾನು ನಿಮ್ಮ ಮರೆದನಯ್ಯ, ನಿಮ್ಮನ್ನು ಕಂಪ್ಲೀಟಾಗಿ ಮರ್ತು ಬಿಟ್ಟಿದ್ದೀನಿ. ನೋಡಿ, ದುಡ್ಡು ಎನಿಸುವಾಗ ನಮ್ಮ ಮನಸ್ಸು ಸ್ವಲ್ಪ ಕೂಡ ಆಚೆ ಈಚೆ ಹೋಗೋದಿಲ್ಲ. ಒಂದೊಂದು ರೂಪಾಯಿನೂ ಕೂಡ ಕರೆಕ್ಟಾಗಿ ಲೆಕ್ಕ ಮಾಡುತ್ತೆ. ಜಪ ಮಾಡಬೇಕು ಅಂದಾಗ ಅಥವಾ ಪೂಜೆ ಮಾಡಬೇಕು ಅಂದಾಗ ನಮ್ಮನ್ನು ಕೂಡಿಸುತ್ತೆ, ಅದು ಊರು ಸುತ್ತಕ್ಕೆ ಹೊರಟೋಗುತ್ತೆ. ಅಂತಹ ಮನಸ್ಸು ನನ್ನದಾಗಿದೆ. ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲವಯ್ಯ. ದುಡ್ಡು ಮಾಡೋದಕ್ಕೆ ನಾವು ಇಡೀ ದಿನವನ್ನು ಕಳೀತಾ ಇದ್ದೀವಿ, ನಿನ್ನ ಸ್ಮರಣೆಗೆ ಒಂದು ನಿಮಿಷನೂ ನಾವು ಕೊಡ್ತಾ ಇಲ್ಲ. ಪೂಜೆ ಮಾಡು ಅಂತಂದರೆ ಸಮಯ ಇಲ್ಲ ಅಂತ ಹೇಳ್ತೀವಿ. ಹಡಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿಯ ಬಲ್ಲುದೆ ಕುಡಲ ಸಂಗಮದೇವ. ಹಡಕೆ ಅಂದರೆ ಹೊಲಸು. ಆ ಹೊಲಸು ತಿನ್ನುವಂತಹ ನಾಯಿ ಅದನ್ನು ಇಷ್ಟಪಡುತ್ತೆ. ಅದಕ್ಕೆ ಹೋಗಿ ಅಮೃತದ ರುಚಿ ತೋರಿಸಿದ್ರೆ ಅದು ಇಷ್ಟ ಆಗಲ್ಲ ಅದಕ್ಕೆ. ಹಾಗೆ ನಮ್ಮ ಮನಸ್ಸು ವ್ಯರ್ಥವಾದಂತಹ ಭೌತಿಕ ಸುಖಗಳಲ್ಲಿಯೇ ಲೋಲುಪತೆಯನ್ನು ಪಡೀತಾ ಇದೆ. ಆತ್ಮ ಸುಖವನ್ನು ಯಾವಾಗ ಪಡೆಯುತ್ತೋ ಏನೋ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಒಟ್ಟಿನಲ್ಲಿ ಎಲ್ಲ ಆತ್ಮಜ್ಞಾನಿಗಳ ಉಪದೇಶ ಒಂದೇ: ಮನುಷ್ಯ ಜನ್ಮ ಸಾರ್ಥಕವಾಗಬೇಕು ಅಂದರೆ ಆತ್ಮತತ್ವ ಸಾಕ್ಷಾತ್ಕಾರ ಆಗಬೇಕು. ಆತ್ಮತತ್ವ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಅಂತಃಕರಣ ಸ್ವಚ್ಛವಾಗಬೇಕು. ಅಂತಃಕರಣ ಸ್ವಚ್ಛವಾಗಬೇಕು ಅಂತಂದರೆ ಸಾಧನೆ ಬೇಕು. ಆ ಸಾಧನೆ ಬಹಳ ರೀತಿಯಾಗಿದೆ, ನವವಿಧ ಭಕ್ತಿಗಳಿದೆ. ಅದರಲ್ಲಿ ಭಗವಂತನ ಸ್ಮರಣೆ ಎನ್ನುವಂಥದ್ದಿದೆಯಲ್ಲ, ಅದು ಸರಳವಾದಂತಹ ಮಾರ್ಗ. ಭಜನೆ ಸರಳವಾದಂತಹ ಮಾರ್ಗ. ಹಾಗಾಗಿ ಆಚಾರ್ಯರು ಹೇಳ್ತಾರೆ: ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡ್ರುಕ್ರೀಕರಣೆ. ಹೇ ಮೂಢಮತೆ, ಹೇ ಮನುಷ್ಯ, ಪರಮಾತ್ಮನನ್ನ ನೆನೆಯಪ್ಪ, ಪರಮಾತ್ಮನನ್ನು ಭಜಿಸು, ಅವನನ್ನು ಅರಿಯಲಿಕ್ಕಾಗಿ ಪ್ರಯತ್ನ ಮಾಡು. ಯಾವಾಗ ಮೃತ್ಯು ದೇವತೆ ಬರ್ತಾನೆ ಯಾರಿಗೂ ಗೊತ್ತಿಲ್ಲ. ಆ ಮೃತ್ಯು ಬಂದಾಗ ನಾವು ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡದೆ ಯಾವುದನ್ನು ಮಾಡಬಾರದೋ ಅದನ್ನು ಮಾಡಿಕೊಂಡು ಕುಳಿತುಕೊಂಡ್ರೆ ಏನು ಪ್ರಯೋಜನ? ಉಪಯೋಗ ಇಲ್ಲ.
ಮೃತ್ಯು ಮುಖದಿಂದ ಪಾರಾಗಲಿಕ್ಕೆ ಏನು ಬೇಕೋ ಅದನ್ನ ಮಾಡ್ಕೋ ಅಂತ ಆಚಾರ್ಯರು ಎಚ್ಚರಿಸ್ತಾ ಇದ್ದಾರೆ ಈ ಸ್ತೋತ್ರದ ಮೂಲಕ. ನಾಳೆ ಇನ್ನಷ್ಟು ವಿವರವಾಗಿ ಇದನ್ನೇ ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.